ಕಾಂತಾರ ದೇವ್ರ ತರ ಒಂದು ಬೆಂಕಿ ಬರುತ್ತೆ, ಅದು ಬಾಸ್ ಎಲಿವೇಶನ್. ಇಟ್ಸ್ ಅ ರೈಟ್ ಎಲಿವೇಶನ್ ಫಾರ್ ದ್ಯಾಟ್. ಅಂದ್ರೆ ಕಾಂತಾರದ ಒಳಗಡೆ ಯಾಕೆ ಹೋಗ್ಬಾರ್ದು? ವೈ ಅಂದ ಮೇಲಿರ್ತಾನೆ, ಇವ್ರು ಹಿಂಗ್ ಜಂಪ್ ಹೊಡಿತಾರೆ, ಕೆಳಗಡೆಯಿಂದ ಒಂದು ಶಾಟ್ ಇಟ್ಟಿರ್ತಾರೆ, ಜಂಪ್ ಹೊಡಿಯೋ ಶಾಟ್, ನೆಕ್ಸ್ಟ್ ಲೆವೆಲ್ ಶಾಟ್. ಅದು ವಾಟ್ ಅನ್ ಎಲಿವೇಶನ್. ಅದು ರಿಷಬ್ ಶೆಟ್ಟಿ ಅವರೇ ಡಬಲ್ ಆಕ್ಟಿಂಗ್ ಆಗಿ ಮಾಡಿರ್ಬೋದು, ಐ ಡೋಂಟ್ ನೋ. ಬಟ್ ಹಿಸ್ಟ್ರಿನ ಕ್ರಿಯೇಟ್ ಮಾಡೋ ಟ್ರೇಲರ್ ಬಂದ್ಬಿಡ್ತು ಆಲ್ರೆಡಿ. ನೆಕ್ಸ್ಟ್ ಲೆವೆಲ್ ಟ್ರೇಲರ್, ವಾಟ್ ಅ ವಿಷನ್. ರಿಷಬ್ ಶೆಟ್ಟಿ ಸರ್, ಆಡ್ಸ್ ಆಫ್. ವಾಟ್ ಅ ವಿಷನ್, ವಾಟ್ ಅ ಟ್ರೇಲರ್, ವಾಟ್ ಅ DI, ವಾಟ್ ಅ VFX. ಏನು ಬಿಗ್ ಪ್ರೊಡಕ್ಷನ್ ಅದು. ಯಾವ ಲೆವೆಲ್ ಅಲ್ಲಿ ಶೂಟ್ ಮಾಡಿದ್ದಾರೆ ಅಂದ್ರೆ ನೆಕ್ಸ್ಟ್ ಲೆವೆಲ್. ಟ್ವಿಸ್ಟ್ ಗಳಂತೂ ನೆಕ್ಸ್ಟ್ ಲೆವೆಲ್. ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ನೆಕ್ಸ್ಟ್ ಲೆವೆಲ್. ಆಸಮ್. ಬಿಫೋರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಡೂ ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಆಲ್ ಮೈ ಸಿನಿಮಾ ಅಪ್ಡೇಟ್ಸ್ ಅಂತ ಹೇಳ್ತಾ, ನಮ್ಮ ಇಂಡಿಯನ್ ಪ್ರೈಡ್, ನಮ್ಮ ಕರ್ನಾಟಕದ ಪ್ರೈಡ್, ದ ಸ್ಯಾಂಡಲ್ವುಡ್ ಪ್ರೈಡ್, ಕಾಂತಾರ ಮೂವಿ ಶಾರ್ಟ್ 1 ನನಗೆ ಎಲ್ಲಿ ಇಂಪ್ರೆಸ್ ಮಾಡ್ತು ಅಂದ್ರೆ, ಪಾರ್ಟ್ 1 ಅಲ್ಲಿ ಆ ಹುಡುಗ ಹೆಂಗೆ ಬಂದು ಮುಂದೆ ನಿಂತ್ಕೋತಾನೆ, ಎಕ್ಸಾಕ್ಟ್ ಆಗಿ ಅಲ್ಲಿಂದಾನೆ ಸ್ಟಾರ್ಟ್ ಮಾಡ್ತಾರೆ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಸೇಮ್ ಆ ವೈಬ್ ಏನ್ ಕೊಟ್ಟಿತ್ತು, ಗೂಸ್ ಬಂಪ್ಸ್. ನಿಮ್ಗೆ ಆ ಕಾಡ್ ಒಳಗಡೆ ದೇವರು ಓಡೋಗಿ ಹಂಗೆ ತಿರುಗುತ್ತಲ್ಲ, ಆ ಶಾಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಅಲ್ಲಿಂದಾನೆ ಮತ್ತೆ ಸೆಕೆಂಡ್ ಶಾಟ್ ಅಲ್ಲಿಂದಾನೆ ಸ್ಟಾರ್ಟ್ ಆಯ್ತು. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕಂದ್ರೆ ಕಾಂತಾರ ಪಾರ್ಟ್ 1 ನನಗೆ ನೆನಪಿಸ್ತದೆ ಕತೆಗೆ. ಮತ್ತೆ ನಾನು ಕನೆಕ್ಟ್ ಆದೆ ಆ ದೇವರು ಸುತ್ತೋ ಶಾಟ್ ಇಂದ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಇದೇ ನಮ್ಮ ಜಾಗ ಮಗ, ನಾವೆಲ್ಲ ಹುಟ್ಟಿದ್ವಿ ಇಲ್ಲೇ, ಹಿರಿಯರೆಲ್ಲ ಇಲ್ಲೇ ಇದ್ದಿದ್ದು. ಈ ಜಾಗ ಕ್ರಿಯೇಟ್ ಆಗಿದೆ ಒಂದು ದಂತಕತೆ ಅನ್ನೋ ತರ ಒಂದು ಮಾತಾಡ್ತಾರೆ. ಅದು ಸ್ಟೋರಿ ಒಳಗಡೆಗೆ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ, ಇನ್ವಾಲ್ವ್ ಮಾಡುತ್ತೆ ಸ್ಟೋರಿ ಒಳಗಡೆ. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾವುದೇ ಮೂವಿ ಟ್ರೇಲರ್ ಆದ್ರೂ ಇನ್ವಾಲ್ವ್ ಮಾಡ್ಬೇಕು ಒಳಗಡೆ ನಿಮ್ಮನ್ನ. ಸ್ಟಾರ್ಟಿಂಗ್ ಅಲ್ಲೇ ಒಂದು 5-10 ಸೆಕೆಂಡ್ ಅಲ್ಲೇ ನಿಮ್ಮನ್ನ ಇನ್ವಾಲ್ವ್ ಮಾಡ್ಬೇಕು ಆ ಟ್ರೇಲರ್ ಒಳಗಡೆ. ಏನಕ್ಕೆ ನಾವು ಟ್ರೇಲರ್ ನೋಡ್ತಾ ಇದೀವಿ ಅನ್ನೋದನ್ನ ಫೀಲ್ ಮಾಡಿಸ್ಬೇಕು. ಯಾಕೆ ನಾವು ಟ್ರೇಲರ್ ತೋರಿಸ್ತಾ ಇದೀವಿ ಅನ್ನೋದನ್ನ ಫೀಲ್ ಮಾಡಿಸ್ಬೇಕು. ಇಲ್ಲಿ ರಿಷಬ್ ಶೆಟ್ಟಿ ಅವರು ಕಾಂತಾರನಲ್ಲಿ ಈ ಟ್ರೇಲರ್ ಅಲ್ಲಿ ನಮ್ಮನ್ನ ಜಸ್ಟ್ 5-10 ಸೆಕೆಂಡ್ ಒಳಗಡೆ ಆ ಕತೆ ಒಳಗಡೆಗೆ ಎಳ್ಕೊಂಡು ಹೋಗ್ಬಿಡ್ತಾರೆ. ಜಸ್ಟ್ ಆ ಲೈನ್ ಹೇಳ್ತಾರಲ್ಲ, ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದೇ ನಮ್ಮ ಮೂಲ ಮಗ, ನಮ್ಮ ಹಿರಿಯರ್ ಇದ್ದದ್ದೆಲ್ಲ ಇಲ್ಲೇ, ಅದೊಂದು ದಂತ ಕತೆ ಅಂತ ಅದೊಂದು ಸ್ಟೈಲ್ ಅಲ್ಲಿ ಹೇಳ್ತಾರೆ. ನಾವು ಸ್ಟೋರಿ ಒಳಗಡೆ ಇನ್ವಾಲ್ವ್ ಆಗ್ಬಿಡ್ತೀವಿ. ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ಇಷ್ಟ ಆಗೋಷ್ಟೆಲ್ಲ 10 ಸೆಕೆಂಡ್ಗೆ ಟ್ರೇಲರ್ ಒಳಗಡೆಗೆ ಅವ್ರು ನಮ್ಮನ್ನ ಗ್ರಾಬ್ ಮಾಡ್ಕೊಬಿಟ್ರು, ಅಟೆನ್ಷನ್ ತಗೋಬಿಟ್ರು. ಮತ್ತೆ ಆ ರಾಜರ ಸೆಟ್ ಇದೆಯಲ್ಲ, ಆ ರಾಜರ ಸೆಟ್ ನೆಕ್ಸ್ಟ್ ಲೆವೆಲ್. ಆ ಕಾಲದಲ್ಲಿ ಹೆಂಗೆ ಇತ್ತು, ಎಕ್ಸ್ಪೆಷಲಿ ಈ ವೆಸ್ಟರ್ನ್ ಘಾಟ್ ಸೈಡ್ ಅಲ್ಲಿ ಆ ಕಾಲದಲ್ಲಿ ಹೆಂಗ್ ಇರ್ಬಹುದು ಅನ್ನೋದನ್ನ ನಿಜವಾಗ್ಲೂ ಸಖತ್ತಾಗಿ ತೋರಿಸಿದಾರೆ. ಆ ಎಲೆಗಳು, ಅದರ ಒಂದು ಆ ಡೆಕೋರೇಷನ್ ಮಾಡಿದಾರಲ್ಲ, ಅದೆಲ್ಲ ನಂಗೆ ಆ ಕಾಲದಲ್ಲಿ ಹಿಂಗಿರ್ಬಹುದು. ಓಕೆ, ನನ್ನ ಇಮ್ಯಾಜಿನೇಷನ್ಗೆ ಇವ್ರು ತೋರಿಸಿದಕ್ಕೆ ಒಂಥರ ಫೀಲ್, ಓಕೆ ಹಿಂಗಿರ್ಬಹುದು ಅಂತ ನನಗೆ ಸ್ಯಾಟಿಸ್ಫೈ ಆಯ್ತು. ಅದ್ ನೋಡಿದ ತಕ್ಷಣ ಫೀಲ್ ಆಗುತ್ತೆ, ಓಕೆ ಆ ಕಾಲದಲ್ಲಿ ಹಿಂಗಿತ್ತು ಅನ್ನೋದು ನನಗೆ 100% ಫೀಲ್ ಆಯ್ತು. ಆ ಡೆಕೋರೇಷನ್, ಆ ಸೆಟ್, ಅದೆಲ್ಲ ತುಂಬಾ ಚೆನ್ನಾಗಿ. ಇವರು ಸ್ಟೋರಿ ಹೇಳ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಕಲ್ಲು ಬಂದು ಬೀಳುತ್ತೆ ಗೊತ್ತಾ, ಅದು ಒಂದು ಆಸ್ಟ್ರಾಯ್ಡ್ ಟೈಪ್ ಬಂದು ರಪ್ ಅಂತ ಭೂಮಿಗೆ ಬೀಳುತ್ತೆ ಗೊತ್ತಾ. ಆ VFX, ಈ ಸ್ಟೋರಿ ನಾವು ನೋಡ್ತಾ ಇರ್ತೀವಿ ಟ್ರೇಲರ್ ಅಲ್ಲಿ, ರಪ್ ಅಂತ ಬಂದು ಬಿದ್ದ ತಕ್ಷಣ ಒಂದು ಒಳ್ಳೆ ಮಜಾ ಕೊಡುತ್ತೆ. ಇನ್ನು ಏನೋ ಇದೆ ಈ ಸಿನಿಮಾನಲ್ಲಿ ಅನ್ನೋದನ್ನ ಈ ಟ್ರೇಲರ್ ಅದು ಹೈಪ್ ಹಿಂಗ್ ಕ್ರಿಯೇಟ್ ಮಾಡುತ್ತೆ. ಅದನ್ನ ಆ ಟ್ವಿಸ್ಟ್ ನನಗೆ ಇಷ್ಟ ಆಯ್ತು. ಆ VFX ಎಫೆಕ್ಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ರಪ್ ಅಂತ ಬಂದು ಬೀಳುತ್ತಲ್ಲ ಆಸ್ಟ್ರಾಯ್ಡ್, ನೆಕ್ಸ್ಟ್ ಲೆವೆಲ್ ಶಾಟ್, ಆಸಮ್ ಶಾಟ್. ಆ ಶಾಟ್ ಆಗಿದ ತಕ್ಷಣ ಒಂದು ಮಗು, ಆ ಮಗು ಸುತ್ತ ಒಂದು ಹುಲಿ ನಡ್ಕೊಂಡು ಹೋಗುತ್ತೆ ಗೊತ್ತಾ, ಇಷ್ಟು ದಪ್ಪ ಹುಲಿ. ಆ ಶಾಟ್ ಮಾತ್ರ ಕರೆಕ್ಟ್ ಆಗಿ ಗಮನಿಸಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಶೂಟ್ ಮಾಡಿದ್ದಾರೆ. ಏನ್ ಶಾಟ್ ಅದು, ಏನ್ ಟ್ವಿಸ್ಟ್ ಇರ್ಬೋದು, ಏನ್ ಎಲಿವೇಶನ್ ಇರ್ಬೋದು ಸಿನಿಮಾನಲ್ಲಿ. ಅದು ನನಗೆ ಇಷ್ಟ ಆಗಿದ್ದು. ವಾಟ್ ಅ ಎಲಿವೇಶನ್. ಒಂದ್ ಮಗು, ಆ ಮಗು ಸುತ್ತ ಆ ಹುಲಿ ಈ ಸೈಜ್ ಇದೆ, ಏನ್ ದಪ್ಪ ಹುಲಿ. ಆ ಹುಲಿ ಆ ಮಗು ಸುತ್ತ ಹೋಗ್ತಾ ಇದೆ. ಈ ಸ್ಟೋರಿ ಸಿನಿಮಾದಲ್ಲಿ ನಾವು ನೋಡ್ಬೇಕಾದ್ರೆ ಏನ್ ಮಜಾ ಕೊಡುತ್ತೆ. ಎಲಿವೇಶನ್ ಹೆಂಗ್ ಕೊಟ್ಟಿದ್ದಾರೆ, ಟ್ವಿಸ್ಟ್ ಹೆಂಗಿದೆ, ನಮ್ಮನ್ನ ಸ್ಟೋರಿ ಒಳಗಡೆ ಥಿಯೇಟರ್ ಅಲ್ಲಿ ಈ ಮೂವಿನ ನೋಡ್ಬೇಕಾದ್ರೆ ಹೆಂಗ್ ಇನ್ವಾಲ್ವ್ ಮಾಡುತ್ತೆ ಅನ್ನೋದನ್ನ ಒಂದು ಬೈಟ್, ಒಂದು ಹಿಂಟ್ ಅಲ್ಲಿ ತೋರಿಸಿದ್ದಾರೆ. ನೆಕ್ಸ್ಟ್ ಲೆವೆಲ್ ಶಾಟ್, ನೆಕ್ಸ್ಟ್ ಲೆವೆಲ್ ಟ್ವಿಸ್ಟ್. ಆಕ್ಚುಲಿ ಇಲ್ಲಿ ತನಕ ಸ್ಟೋರಿ ಈ ಟ್ರೇಲರ್ ಅಲ್ಲಿ ಸಖತ್ತಾಗೋಯ್ತು. ಇಲ್ಲಿ ರಿಷಬ್ ಶೆಟ್ಟಿ ಅವರ ಎಂಟ್ರಿ, ಇದ್ರ ಬಗ್ಗೆ ನಾನು ಮಾತಾಡ್ಲೇಬೇಕು. ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ. ಅದೇ ಡೈಲಾಗು, ಆ ಡೈಲಾಗ್ಗೆ 3 ಜನ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಮೇಲೊಬ್ಬ ಬಿದ್ಕೊಂಡು ಹಂಗೆ ಅವ್ರನ್ನ ಲಾಕ್ ಮಾಡಿರ್ತಾರೆ. ರಪ್ಪ ಅಂತ ಎದೇಳ್ತಾರೆ. ಅವ್ರ ಎಂಟ್ರಿ ಇದೆಯಲ್ಲ, ಐ ಟು ಐ ಕಾಂಟ್ಯಾಕ್ಟ್ ಕೊಡ್ತಾರಲ್ಲ ಕ್ಯಾಮ್ರಾಗೆ, ವಾಟ್ ಅ ಶಾಟ್. ಹಿಂಗ್ ಎದೇಳ್ತಾರೆ, ನೆಕ್ಸ್ಟ್ ಲೆವೆಲ್ ಶಾಟ್. ಅದು ಹೀರೋ ಎಂಟ್ರಿ, ಎಸ್ಪೆಷಲಿ ಆ ಕ್ಯಾರೆಕ್ಟರ್ಗೆ ಸಖತ್ ಡೈಲಾಗ್. ಬಂದದ್ದು ಸ್ವಲ್ಪ ಲೇಟ್ ಆಯ್ತಾ ಅಂತ, ಅದು ಎಲ್ರಿಗೂ ಕನೆಕ್ಟ್ ಆಗೋ ತರ ಹೇಳಿದ್ದಾರೆ. ಟ್ರೇಲರ್ ಬಂದಿದ್ದು ಲೇಟ್ ಆಯ್ತಾ ಅನ್ನೋ ತರ ಹೇಳಿದ್ರು. ನೈಸ್, ತಾಕತ್ತಾಗಿದೆ, ಅದು ಕನೆಕ್ಟ್ ಆಗುತ್ತೆ. ಅವರೊಂದು ಲೈನ್ ಹೇಳ್ತಾರೆ, ಅಲ್ಲಿ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಕಾಂತಾರದ ಒಳಗಡೆ ಯಾವತ್ತು ಹೋಗ್ಬೇಡಿ ಮಕ್ಕಳೇ ಅಂತ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಬರುತ್ತೆ. ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ರೆ ಕಾಂತಾರದ ಒಳಗಡೆ ಯಾಕೆ ಹೋಗಬಾರ್ದು, ವೈ. ಆ ಸ್ಟೋರಿ ನೋಡ್ತಾ ಶಾರ್ಟ್ಸ್ ಗಳು ಟಕ 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 ಅಂತ ಕಟ್ ಮಾಡ್ತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಬರುತ್ತಲ್ಲ, ನಿಮ್ಮನ್ನ ಆ ಕಡೆ ಈ ಕಡೆ ಗಮನ ಹರಿಸೋಕೆ ಬಿಡಲ್ಲ. ತುಂಬಾ ಇನ್ವಾಲ್ವ್ ಮಾಡುತ್ತೆ ಶಾರ್ಟ್ಸ್ ನಿಮ್ಮನ್ನ ಒಳಗಡೆ. ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆ ಲೇಡೀಸ್ ಡ್ಯಾನ್ಸ್ ಮಾಡ್ತಾರಲ್ಲ, ಆ ಡ್ಯಾನ್ಸ್ ಸ್ಟೇಜ್, ಆ ಜನ ಸುತ್ತ ಕೂತಿರೋದು, ಆ ಲೈಟಿಂಗ್. ಆ ಕಾಲದಲ್ಲಿ ಬರೀ ದೀಪದ ಬೆಳಕಲ್ಲಿ ಮಾತ್ರ ಜನ ಇರೋದು. ಆ ಕಾಲದಲ್ಲಿ ಬೆಂಕಿನೇ ಅವ್ರಿಗೆ ಲೈಟ್. ಆ ಡೆಕೋರೇಷನ್, ಆ ಸೆಟ್, ಆ ಕಾಲದಲ್ಲಿ ಈ ತರ ಇರ್ಬೋದು ಅನ್ನೋ ಅವ್ರ ಇಮ್ಯಾಜಿನೇಷನ್ ಅಲ್ಲಿ ಅವ್ರು ಕ್ರಿಯೇಟ್ ಮಾಡೋ ಸ್ಟೇಜ್ ಇದೆಯಲ್ಲ, ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ಎಷ್ಟು
ನೀಟಾಗಿ ಕಾಣಿಸುತ್ತೆ ಅಂದ್ರೆ ವಿಜುವಲಿ ನೋಡೋದಕ್ಕೆ ಆಸಮ್. ಒಂದ್ ಶಾಟ್ ಅಲ್ಲಿ ಏಲಕ್ಕಿ ಒಂದಷ್ಟು ಮಸಾಲೆ ಪದಾರ್ಥಗಳು ಅಲ್ಲಿ ಚೆಲ್ಕೊಂಡು ಹೋಗ್ತಾ ಇದೆ. ಸೊ ಅದನ್ನ ಕದ್ದಿರೋರ್ ಕೈ ಕತ್ತರಿಸಿ ಮೋಸ್ಟ್ಲಿ ಅದನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಫೀಲ್ ಕಾಣಿಸ್ತಾ ಇದೆ ಆ ಶಾಟ್ ಅಲ್ಲಿ. ಸೊ ಅವಾಗ ಅದೆಲ್ಲ ಸ್ವಲ್ಪ ವ್ಯಾಲ್ಯೂಯಬಲ್ ಥಿಂಗ್ಸ್ ಅನ್ಸುತ್ತೆ. ಆ ಕಾಲದಲ್ಲಿ ಅದೆಲ್ಲ ವ್ಯಾಲ್ಯೂಯಬಲ್ ಥಿಂಗ್ಸ್. ಆಫ್ ಕೋರ್ಸ್ ಕಾಂತಾರ ಜನಗಳು ಟ್ರೈಬಲ್ ಪೀಪಲ್ ಅವ್ರು ಅದನ್ನ ರಾಜನ ಕಡೆಯವರು ಅದನ್ನ ರೆಸ್ಟ್ರಿಕ್ಟ್ ಮಾಡಿ ಅವ್ರ ಕೈ ಕತ್ತರಿಸಿ ಎಳ್ಕೊಂಡು ಹೋಗ್ತಿರೋ ಶಾಟ್ ತರ ಇದೆ ಇದು ನನಗೆ ಟ್ವಿಸ್ಟ್ ತುಂಬಾ ಇಷ್ಟ ಆಯ್ತು. ಸ್ಟೋರಿ ಏನೋ ಇದೆ, ಇನ್ನೂ ಸ್ಟೋರಿ ಇದೆ ಅನ್ನೋದು ನನಗೆ ಇನ್ನೂ ಫೀಲ್ ಕೊಡ್ತು. ನನಗೆ ಇಷ್ಟು ಕಂಟೆಂಟ್ ಇದೆ. ವಾವ್, ಆಸಮ್. ನೆಕ್ಸ್ಟ್ ಇಲ್ಲಿ ರಿಷಬ್ ಶೆಟ್ಟಿ ಅವರು ಆಸ್ ಅ ಹೀರೋ ಆಗಿ ಅವ್ರ ಒಂದು ಕ್ಯಾರೆಕ್ಟರ್ ಆಗಿ ಅವ್ರು ಒಂದು ಮಾತು ಹೇಳ್ತಾರೆ, ಇನ್ ಮುಂದೆ ನಾವು ಬೆಳೆಯೋ 3 ಪಾಲಲ್ಲಿ ಒಂದು ಪಾಲನ್ನ ದಣಿಯವರಿಗೆ ಕೊಡುವಂತ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ಅವರು ಫುಲ್ ಜನಾಂಗನೇ ಅವರು ತಿರುಗಿ ಬೀಳ್ತಾ ಇದಾರೆ. ನಾವು ನಿಮ್ಗೆ ಟ್ಯಾಕ್ಸ್ ಕಟ್ಟಲ್ಲ ಅನ್ನೋ ತರ ತಿರುಗಿ ಬೀಳೋ ತರ ರಿಷಬ್ ಶೆಟ್ಟಿ ಅವರು ಮಾತಾಡ್ತಾ ಇದಾರೆ. ಇಲ್ಲಿ ಸ್ಟೋರಿ ಮತ್ತೆ ಓಪನ್ ಆಗ್ತಾ ಇದೆ. ಕಾಂತಾರ ಪೀಪಲ್ಸ್ ಹಾರ್ಬರ್ ಬಂದರ್ನಲ್ಲಿ ವ್ಯಾಪಾರ ಮಾಡ್ತಾ ಇದಾರೆ ಅವ್ರ ವಸ್ತುಗಳನ್ನ. ಇದು ರಾಜನಿಗೆ ಇಷ್ಟ ಆಗಿಲ್ಲ, ಇದನ್ನ ರಾಜ ಅಪೋಸ್ ಮಾಡ್ತಾನೆ. ಇದು ಸ್ಟೋರಿನಲ್ಲಿ ತೋರಿಸ್ತಾ ಇದಾರೆ ಮಧ್ಯ ಹಾರ್ಬರ್, ರಾಜ, ಸೆಟಪ್ ಅದೆಲ್ಲ ನಿಜವಾಗ್ಲೂ ಆ ಸ್ಟೋರಿ ಬರ್ತಾ ಇರೋದು ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ತೋರಿಸ್ತಾ ಇದೆ. ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಪ್ರೊಡಕ್ಷನ್, ವಿಜುವಲ್ ಕ್ವಾಲಿಟಿ, ಆ ಸೈಜು, ವಿಷನ್ ಥಿಂಕಿಂಗ್ ನಮಗೆ ಫೀಲ್ ಬರುತ್ತೆ. ಓಕೆ, ಇನ್ನು ದೊಡ್ಡದಿದೆ ಸ್ಟೋರಿ, ಇದು ಇನ್ನು ದೊಡ್ಡ ಪ್ಲಾಟ್. ಆ ಕಾಲದ ಹಾರ್ಬರ್ ಹೆಂಗಿರುತ್ತೆ, ರಾಜರ ಕಾಲದ ಹಾರ್ಬರ್, ಅಲ್ಲಿ ಕಾಂತಾರ ಪೀಪಲ್ಸ್ ವ್ಯಾಪಾರ ಮಾಡಕ್ ಹೋಗೋದು, ಆ ಕಾಲದ ವ್ಯಾಪಾರ ಹೆಂಗಿರುತ್ತೆ ಅದನ್ನೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅವ್ರು ಹೆಂಗ್ ವ್ಯವಹರಿಸ್ತಾರೆ ಅನ್ನೋದನ್ನ ಅದನ್ನ ಇಲ್ಲಿ ಇಂಟು ಕೊಟ್ಟಿದ್ದಾರೆ. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದು ಕೂಡ ಸೂಪರ್ ಆಗಿದೆ, ನೆಕ್ಸ್ಟ್ ಲೆವೆಲ್. ಅಲ್ಲಿ ಒಂದು ಸಡನ್ ಆಗಿ ಯಾವ್ದೋ ಒಂದು ರಥ ತರ ರಪ್ ಅಂತ ಬೀಳುತ್ತೆ, ಅದು ಕೂಡ ಆಸಮ್. ಏನೋ ಒಂದು ಎಲಿವೇಶನ್ ಇದೆ, ಏನೋ ಒಂದು ಫೈಟಿಂಗ್ ಸೀನ್ ಇದೆ, ಯಾರೋ ರಾಜನ್ ಕಡೆಯವರು ಅಥವಾ ಟ್ರೈಬಲ್ ಪೀಪಲ್ ಅಟ್ಯಾಕ್ ಮಾಡ್ತಾರೆ. ಆ ಶಾಟ್ ಮಾತ್ರ ರಪ್ ಅಂತ ಬೀಳುತ್ತಲ್ಲ, ಅದು ಆಸಮ್, ನೆಕ್ಸ್ಟ್ ಲೆವೆಲ್ ಶಾಟ್. ಇಲ್ಲಿ ಹೀರೋಯಿನ್ ಎಂಟ್ರಿ, ರಿಷಬ್ ಶೆಟ್ಟಿ ಅವರು ಹೀರೋಯಿನ್ ಜೊತೆ ಒಂದಷ್ಟು ರೊಮ್ಯಾಂಟಿಕ್ ಆಗಿರೋ ಮಾತುಗಳು ಮಾತಾಡ್ಬೇಕಾದ್ರೆ ಇಲ್ಲಿ ನಮಗ್ ಫೀಲ್ ಆಗೋದೇನಂದ್ರೆ ಹೀರೋಯಿನ್ ಬಂದು ರಾಜನ್ ಮನೆತನದವರು, ಹೀರೋಯಿನ್ ರಿಷಬ್ ಶೆಟ್ಟಿ ಅವ್ರನ್ನ ಇಷ್ಟಪಡ್ತಾರೆ. ಅವಾಗ ರಿಷಬ್ ಶೆಟ್ಟಿ ಅವ್ರು ಕೂಡ ಹೇಳ್ತಾರೆ, ಇದೆಲ್ಲ ನಿಮ್ ಕಡೆಯವ್ರಿಗೆ ಗೊತ್ತಾದ್ರೆ ತುಂಬಾ ತೊಂದರೆ ಆಗುತ್ತೆ ಅಂತ ರಿಷಬ್ ಶೆಟ್ಟಿ ಅವ್ರು ಹೇಳ್ತಾರೆ. ಸೊ ಇದ್ರ ಜೊತೆಗೆ ಇದನ್ನು ಅಪೋಸ್ ಮಾಡ್ತಾ ಇದಾರೆ ರಾಜನ್ ಕಡೆಯವರು. ಮಾಡ್ತಾರೆ, ಅಫ್ಕೋರ್ಸ್ ಮಾಡ್ತಾರೆ ಅನ್ನೋ ತರ ತೋರಿಸ್ತಾ ಇದಾರೆ. ಈ ಟ್ವಿಸ್ಟ್ ಕೂಡ ಸಖತ್ತಾಗಿದೆ. ಇವ್ರು ಈ ಕಡೆ ಇದನ್ನು ಎದುರಿಸಬೇಕು, ಆ ಕಡೆ ಟ್ಯಾಕ್ಸ್ ಕಟ್ಟದೆ ಅವ್ರ ಜನಗಳಿಗೋಸ್ಕರ ಹೋರಾಡೋ ತರ ರಾಜನ್ ವಿರುದ್ಧ ನಿಂತ್ಕೋಬೇಕು. ಆ ಟ್ವಿಸ್ಟ್ ಸಖತ್ತಾಗಿದೆ. ಇಲ್ಲಿ ತನಕ ತುಂಬಾ ಚೆನ್ನಾಗೋಯ್ತು. ವಿಜುವಲ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್, ಪ್ರೊಡಕ್ಷನ್ ಲೆವೆಲ್ ಆಸಮ್, VFX ಎಲ್ಲ ಸೂಪರ್, ಕ್ಯಾರೆಕ್ಟರ್ಗಳಂತೂ ಆಸಮ್, ಒಂದೊಂದು ಆಕ್ಟಿವಿಟೀಸು ಇಲ್ಲಿ ತನಕ ತೋರಿಸಿರೋದು ಆಸಮ್. ಇಲ್ಲಿ ತನಕ ರಿಷಬ್ ಶೆಟ್ಟಿ ಅವರು ಶೂಟ್ ಮಾಡಿರುವಂತ ಶಾರ್ಟ್ಸು, ಆ ಸ್ಟೋರಿ ಪ್ಲಾಟ್ ಹೋಗ್ತಾ ಇರೋ ರೀತಿ ಟ್ರೈಲರ್ ಅಲ್ಲಿ ಆಸಮ್. ಇಲ್ಲಿ ಒಂದು ವಾಯ್ಸ್ ಬರುತ್ತೆ, ಅವನು ರಾಣಿ ಜೊತೆ ಓಡಾಡ್ತಿರೋದು ನೋಡಿದ್ರೆ ನಿಮ್ ಸಿಂಹಾಸನದ ಮೇಲೆ ಕೂರೋ ತರ ಕಾಣಿಸ್ತಾ ಇದ್ದಾನೆ ಅಂತ ಯಾವ್ದೋ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಬರುತ್ತೆ. ಇಟ್ ಮೀನ್ಸ್ ರಿಷಬ್ ಶೆಟ್ಟಿ ಅವರು ಆ ಹೀರೋಯಿನ್ ನ ಇಷ್ಟಪಡೋದನ್ನ ಈ ರಾಜ ಅಪೋಸ್ ಮಾಡ್ತಾರೆ ಅನ್ನೋದನ್ನು 100% ಗ್ಯಾರಂಟಿ. ಸೊ ಇಲ್ಲಿ ಅವರು ಫಸ್ಟ್ ಆಗಿ ಒಂದು ಡೈಲಾಗ್ ಹೇಳ್ತಾರೆ, ಕುಲಕ್ಕೆ ಅಂಟಿದ ಕಳಂಕನ ಕಾಂತಾರದವರ ರಕ್ತದಿಂದಾನೇ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಸೊ ಇಲ್ಲಿ ಅವರು ಫುಲ್ ಡೆಡ್ ಆಪೋಸಿಟ್ ಆಗಿ ರಾಜ ಕಾಂತಾರ ಫುಲ್ ಆ ಒಂದು ಗ್ರೂಪ್ ಏನಿದೆ ಆ ಗ್ರೂಪ್ ನೇ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತೀನಿ ನಾನು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಅವ್ರನ್ನ ಫುಲ್ ಧ್ವಂಸ ಮಾಡ್ತೀನಿ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದಾರೆ. ಅವ್ರ ರಕ್ತದಲ್ಲೇ ಸ್ನಾನ ಮಾಡ್ತೀನಿ ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ದಟ್ಸ್ ಇಟ್, ಸೂಪರ್. ಇಲ್ಲಿ ತನಕ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗ್ತಾ ಇದೆ. ಒಂದು ಹಾಡು ಬರುತ್ತೆ ಟ್ರೈಲರ್ ಮಧ್ಯದಲ್ಲಿ, ಯಾವನೋ ಬೆಂಕಿನ ಕಟ್ಟಿ ಹಾಕೋದು ಅಂತ. ಅದು ನೆಕ್ಸ್ಟ್ ಲೆವೆಲ್ ಸಾಂಗ್ ಅಂತ ನನಗೆ ಅನಿಸ್ತಾ ಇದೆ. ಈ ಕರ್ಮದ ಕಣ್ಣನು ಆ ಸಾಂಗ್ ಬರುತ್ತಲ್ಲ, ಎಕ್ಸಾಕ್ಟ್ ಆಗಿ ಅದೇ ತರದ ಒಂದು ಸಾಂಗ್, ಯಾವನೋ ಬೆಂಕಿನ ಕಟ್ಟಿ ಹಾಕೋದು ಸಾಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಈ ಸಾಂಗ್ ನ ನೆನ್ಪಿಟ್ಕೊಳ್ಳಿ. ಆದಷ್ಟು ಬೇಗ ಈ ಸಾಂಗ್ ಗೆ ನಾವು ರಿವ್ಯೂ ಮಾಡೋಣ ಅಂಡ್ ರಿಯಾಕ್ಟ್ ಕೂಡ ಮಾಡೋಣ. ಈ ಸಾಂಗ್ ಚೆನ್ನಾಗಿರುತ್ತೆ, ಯಾವನೋ ಬೆಂಕಿನ ಕಟ್ಟಿ ಹಾಕೋದು ಅಂತ ಸಾಂಗ್. ಆ ಲೈನ್ ಸಖತ್ತಾಗಿ ಇಷ್ಟ ಆಯ್ತು ನಮ್ಗೆ. ಅಲ್ಲಿ ಬೆಂಕಿ ಹಾಕ್ತಾ ಇದಾರೆ, ಅಟ್ಯಾಕ್ ಮಾಡ್ತಾ ಇದಾರೆ, ಯಾರಿಗೆ ಅಂತ ಗೊತ್ತಾಗ್ತಾ ಇಲ್ಲ. ರಾಜನ್ ಕಡೆಯವರು ಬೆಂಕಿ ಹಚ್ಚಿ ಅಟ್ಯಾಕ್ ಮಾಡ್ತಾ ಇದಾರೆ. ಇವಾಗ ಆ ಸಾಂಗ್ ಬರುತ್ತೆ, ಯಾವನೋ ಬೆಂಕಿನ ಕಟ್ಟಿ ಹಾಕೋದು ಅಂತ. ಅಂಡ್ ಒಂದು ಶಾಟ್ ಬರುತ್ತೆ, ಮಣ್ಣಿಂದ ಜಂಪ್ ಹೊಡಿತಾರೆ, ಹಳ್ಳದಿಂದ ಒಂದು ಶಾಟ್ ಇಡ್ತಾರೆ ಕೆಳಗಡೆಯಿಂದ ಮೇಲಕ್ಕೆ, ಮೇಲಿರ್ತಾನೆ ಇವ್ರು ಹಿಂಗ್ ಜಂಪ್ ಹೊಡಿತಾರೆ, ಕೆಳಗಡೆಯಿಂದ ಒಂದು ಶಾಟ್ ಇಟ್ಟಿರ್ತಾರೆ, ಜಂಪ್ ಹೊಡಿಯೋ ಶಾಟು. ನೆಕ್ಸ್ಟ್ ಲೆವೆಲ್ ಶಾಟ್ ಅದು, ವಾಟ್ ಅನ್ ಎಲಿವೇಶನ್. ಅದು ರಾಜನ್ ಕಡೆಯವರು ಅಟ್ಯಾಕ್ ಮಾಡಿದಾಗ ಕಾಂತಾರ ಪೀಪಲ್ ನ ರಿಷಬ್ ಶೆಟ್ಟಿ ಅವರು ಅದನ್ನ ಡಿಫೆಂಡ್ ಮಾಡಕ್ ಹೋಗ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಆಸಮ್ ಎಲಿವೇಶನ್, ಏನ್ ಶಾಟ್ ಅದು, ಆಸಮ್. ಆ ಲೈಟಿಂಗ್ಸ್, ಆ ವಿಜುವಲ್ ಕಲರ್, ಆ ವಿಜುವಲ್ ಎಫೆಕ್ಟ್ ಎಲ್ಲ ಆಸಮ್ ಆಗಿದೆ ಇಲ್ಲಿ ತನಕ. ಅಂಡ್ ಆ ಕಾಡ ಬೆಂಕಿಯು ಅಂತ ಆ ಸಾಂಗ್ ಬರ್ತಾ ಇರ್ಬೇಕಾದ್ರೇನೆ ಅಲ್ಲಿ ಕಾಂತಾರ ದೇವ್ರ ತರ ಒಂದು ಬೆಂಕಿ ಬರುತ್ತೆ. ಅದು ಬಾಸ್ ಎಲಿವೇಶನ್. ಇಟ್ಸ್ ಅ ರೈಟ್ ಎಲಿವೇಶನ್ ಫಾರ್ ದಟ್. ಏನದು ಎಲಿವೇಶನ್, ವಾಟ್ ಅನ್ ಎಲಿವೇಶನ್. ಆ ಬೆಂಕಿ ದೇವ್ರ ತರ, ಕಾಂತಾರ ದೇವ್ರ ತರ ಕಾಡಲ್ಲಿ ಬೆಂಕಿ ಬರುತ್ತಲ್ಲ, ಸಖತ್. ಅಲ್ಲಿ ತನಕ ಸ್ಟೋರಿ ಹಿಂಗ್ ಹೋಗ್ತಾ ಇರೋದು ಟ್ರೇಲರ್ ಅಲ್ಲಿ, ಅದು ಇನ್ನ ಇಂಟೆನ್ಸ್ ಮಾಡುತ್ತೆ. ಅದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಜೊತೆಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಸಾಂಗ್, ಬೆಂಕಿನ ಯಾರೋ ಕಟ್ಟಿ ಹಾಕೋದು ಅನ್ನೋ ಸಾಂಗ್, ಅದು ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಾ ಇರುತ್ತೆ. ಆವಾಗ ಆ ಕಾಂತಾರ ದೇವರು ಬೆಂಕಿ ತರ ಬರುತ್ತೆ, ಲಾರ್ಜ್ ಆಗಿ ದೊಡ್ಡದ ಯೂಜ್ ಆಗಿ ಬರುತ್ತೆ, ಸಖತ್ತಾಗಿದೆ. ಅದು ಕೂಡ ನಿಮ್ಮನ್ನ ಇನ್ವಾಲ್ವ್ ಮಾಡುತ್ತೆ ಟ್ರೇಲರ್ ಒಳಗಡೆ. ಆಸಮ್. ಇಲ್ಲಿ ತನಕ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಖತ್ತಾಗಿ ಹೋಗ್ತಾ ಇದೆ. ಮಧ್ಯದಲ್ಲಿ ಆ ಓ ಅನ್ನೋ ಒಂದು ಸೌಂಡ್ ಬರುತ್ತೆ. ನೆಕ್ಸ್ಟ್ ಅದು ಹಳೆ ಕಾಂತಾರನ ಟಕ್ ಅಂತ ನೆನಪಿಸುತ್ತೆ.
ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಂದರೆ ಕಾಂತಾರ ಅಂದ್ರೆ ಆ ಓ ಅನ್ನೋ ಸೌಂಡ್. ಈಶ್ವರ ದೇವರು ಇಲ್ಲಿಗೆ ಬಂದದ್ದು ಅಂತ ಒಂದು ಹುಡುಗ ಹೇಳ್ತಾನೆ ನೆಕ್ಸ್ಟ್. ಅವಾಗ ಅವ್ರು ಹೇಳ್ತಾರೆ ಈಶ್ವರ ದೇವರು ಇಲ್ಲಿಗೆ ಬಂದದ್ದಲ್ಲ, ಇಲ್ಲೇ ನೆಲೆಸಿದ್ದು ಅಂತ ಕಾಂತಾರದ ಹೀರೋ ಹೇಳ್ತಾರೆ, ರಿಷಬ್ ಶೆಟ್ಟಿ ಅವರು. ಆವಾಗ ಒಂದು ಊ ಅಂತ ಒಂದು ಸೌಂಡ್ ಬರುತ್ತೆ. ಆವಾಗ ಟೀಸರ್ ಅಲ್ಲಿ ತೋರಿಸಿದ್ದ ರಿಷಬ್ ಶೆಟ್ಟಿ ಅವ್ರನ್ನ ತೋರಿಸ್ತಾರೆ. ಆ ಕಣ್ಣು, ಆ ದಾಡಿ, ಆ ಬಾಡಿ ಆಸಮ್. ಅಲ್ಲಿಗೆ ಒಂದು ಫಿನಿಶಿಂಗ್ ಟಚ್ ಕೊಡ್ತಾರೆ. ಏನಂತ ಕೊಟ್ರು, ಈಶ್ವರ ದೇವರು ಅಂತ ಹೇಳ್ತಾರಲ್ಲ. ಸೊ ಅಲ್ಲೊಂದು ಕ್ಯಾರೆಕ್ಟರ್ ಇದೆ, ಸ್ಪೆಷಲ್ ಕ್ಯಾರೆಕ್ಟರ್. ಅದು ರಿಷಬ್ ಶೆಟ್ಟಿ ಅವರೇ ಡಬಲ್ ಆಕ್ಟಿಂಗ್ ಆಗಿ ಮಾಡಿರ್ಬೋದು, ಐ ಡೋಂಟ್ ನೋ. ಬಟ್ ಐ ಥಿಂಕ್ ಅಲ್ಲಿ ಈಶ್ವರ ದೇವರು ಇಲ್ಲಿಗೆ ಬಂದದ್ದ ಅಂದಾಗ ಆ ಹುಡುಗ ರಿಷಬ್ ಶೆಟ್ಟಿ ಅವರು ಹೇಳ್ತಾರೆ ಈಶ್ವರ ದೇವರು ಇಲ್ಲಿಗೆ ಬಂದದ್ದಲ್ಲ, ಇಲ್ಲೇ ನೆಲೆಸಿದ್ದು ಅಂತ. ಅವಾಗ ರಿಷಬ್ ಶೆಟ್ಟಿ ಅವರು ಇನ್ನೊಂದು ಕ್ಯಾರೆಕ್ಟರ್ ತರ ಅದು ಕಾಣಿಸ್ತಾ ಇದೆ. ಅದು ಮೋಸ್ಟ್ಲಿ ಡಬಲ್ ಆಕ್ಟಿಂಗ್ ಇರ್ಬೋದು. ಆ ಶಾರ್ಟ್ ಹಿಂಗೆ ಕಣ್ ಬಿಡೋದು, ಆ ದಾಡಿ, ಆ ಲುಕ್ ಮಾತ್ರ ನೆಕ್ಸ್ಟ್ ಲೆವೆಲ್. ಐ ಥಿಂಕ್ ಇಟ್ಸ್ ಅ ಟ್ವಿಸ್ಟ್. ಡಬಲ್ ಆಕ್ಟಿಂಗ್ ಇರಬಹುದು ಅನಿಸ್ತಾ ಇದೆ, ಐ ಡೋಂಟ್ ನೋ. ಬಟ್ ಆಸಮ್ ಟ್ರೇಲರ್. ಇಲ್ಲಿ ತನಕ ನೋಡಿದ್ ಇಷ್ಟು ಆಸಮ್ ಆಗಿತ್ತು ಗೈಸ್. ನಿಮ್ಗೆ ಈ ಟ್ರೇಲರ್ ರಿವ್ಯೂ ಏನ್ ಅನ್ಸ್ತು? ಈ ಟ್ರೇಲರ್ ಅಲ್ಲಿ ನೀವು ಏನೇನು ಗಮನಿಸಿದ್ರಿ? ವಾಟ್ ಇಸ್ ದ ಹೈಲೈಟ್ ಅಬೌಟ್ ದಿಸ್ ಟ್ರೇಲರ್? ಈ ಮೂವಿ ಹೈಪ್ ಹೆಂಗಿದೆ? ಎಷ್ಟು ಇಷ್ಟ ಆಯ್ತು ಈ ಟ್ರೇಲರ್? ಮೂವಿನ ನೋಡೋದಕ್ಕೆ ನೀವು ಎಷ್ಟು ಎಕ್ಸೈಟೆಡ್ ಆಗಿ ವೇಟ್ ಮಾಡ್ತಾ ಇದ್ದೀರಾ, ಎಕ್ಸೈಟೆಡ್ ಆಗಿದ್ದೀರಾ? ಎಲ್ಲವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನನ್ನ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಆಲ್ ಮೈ ಸಿನಿಮಾ ಅಪ್ಡೇಟ್ಸ್ ಅಂತ ಹೇಳ್ತಾ, ನಾನು ಎಲ್ಲ ಪ್ರತಿ ವಿಡಿಯೋ ನಿಮ್ಗೆ ರೀಚ್ ಆಗಬೇಕು ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಥ್ಯಾಂಕ್ ಯು.